ಹಾಯ್ ವೀಕ್ಷಕರೇ, ನಾನು ಇವತ್ತು ಬೇವೂರಿನ ಸಿದ್ದರಾಮೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇದು ಚನ್ನಪಟ್ಟಣದಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟಕ್ಕೆ ಹೋಗೋ ದಾರಿಗೆ ನೋಡಿ ಇತ್ತೀಚೆಗಷ್ಟೇ ಕಾಂಕ್ರೀಟ್ ಹಾಕಿದ್ದಾರೆ. ಸೊ ಆರಾಮಾಗಿ ನಾವು ಟಾಪ್ವರೆಗೂ ಎಲ್ಲ ಗಾಡಿಗಳು ಸಲೀಸಾಗಿ ಹೋಗ್ಬೋದು. ಈ ದೇವಸ್ಥಾನವನ್ನು ಇತ್ತೀಚೆಗಷ್ಟೇ ಹೊಸದಾಗಿ ರಿನೋವೇಷನ್ ಮಾಡಿದ್ದಾರೆ. ಈ ದೇವಸ್ಥಾನದ ಸುತ್ತಲೂ ಬೆಟ್ಟಗಳಿದೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲ್ಗಡೆ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ಸದ್ಯಕ್ಕೆ ಮುಚ್ಚಿದೆ. ಇದು ಬರೀ ಶನಿವಾರ ಮತ್ತು ಭಾನುವಾರ ಮಾತ್ರ ತೆಗಿತಾರಂತೆ. ಪರವಾಗಿಲ್ಲ, ನಾವು ದೇವಸ್ಥಾನ ಸುತ್ತಲೂ ಹೇಗಿದೆ ಅಂತ ನೋಡೋಣ ಬನ್ನಿ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಅದರ ಮುಂದ್ಗಡೆ ನಂದಿ ಮಂಟಪ ಇದೆ. ಅದರೊಳಗಡೆ ನಂದಿ ಶಿವನ ಕಡೆ ಮುಖ ಮಾಡಿಕೊಂಡು ಕುಂತಿದೆ. ಮತ್ತು ಈ ದೇವಸ್ಥಾನದ ಗೋಡೆ ಪೂರ್ತಿ ಕಲ್ಲಲ್ಲೇ ಮಾಡಿದ್ದಾರೆ. ಸುಂದರವಾಗಿ ಕೆತ್ತನೆ ಸಹ ಮಾಡಿದ್ದಾರೆ. ಎಲ್ಲ ಗೋಡೆಗಳಲ್ಲೂ ಕಲ್ಲಿನ ಕಿಟಕಿಗಳನ್ನು ಜೋಡಿಸಿ ಮತ್ತು ಕೆಳಗಡೆ ನಂದಿಗಳ ಸಾಲು ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಮಹಾಮಂಟಪ ಮತ್ತು ಗರ್ಭಗುಡಿ ಇದೆ. ಈ ದೇವಸ್ಥಾನದ ಸರೌಂಡಿಂಗ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಈ ಗಿಡ ಮರ, ಈ ನೀಲಿ ಆಕಾಶ, ಸುತ್ತ ಇರೋ ಬೆಟ್ಟ, ಇದನ್ನೆಲ್ಲ ನೋಡ್ತಾ ಇದ್ದರೆ ನೇಚರ್ ಇಸ್ ಡಿವೈನ್ ಅಂತಾರಲ್ಲ, ಅದಕ್ಕೆ ಒಳ್ಳೆ ಉದಾಹರಣೆ ಈ ಜಾಗ. ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಪಕ್ಕದಲ್ಲಿ ನಾವು ಆ ಕಡೆ ಈ ಕಡೆ ದ್ವಾರಪಾಲಕರನ್ನು ನೋಡ್ಬೋದು. ಮತ್ತು ನೀವು ಖಂಡಿತವಾಗ್ಲೂ ಬಂದು ನೋಡುವಂಥ ಜಾಗ ಇದು. ಇದರ ಹತ್ತಿರದಲ್ಲೇ ನಮಗೆ ತಿಮ್ಮಪ್ಪ ಸ್ವಾಮಿ ಬೆಟ್ಟ ಇದೆ. ಎರಡು ಆಲ್ಮೋಸ್ಟ್ ಜಸ್ಟ್ 1-2 ಕಿಲೋಮೀಟರ್ಸ್ ಅಂತರದಲ್ಲಿದೆ. ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.